ಸ್ವಾಮಿಯ ದೇವಸ್ಥಾನದಲ್ಲಿ ಆಗಿರ್ತಕ್ಕಂತಹ ಚಿನ್ನ ಕಳ್ಳತನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಇದನ್ನ ಕೇರಳ ಎಸ್ಐಟಿ ಟೀಮ್ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಎಸ್ಐಟಿ ಟೀಮ್ ತನಿಖೆ ಮಾಡಬೇಕಾದ್ರೆ ಈ ಒಂದು ಕಳ್ಳತನವನ್ನ ಸಿನಿಮೆಯ ರೀತಿಯಲ್ಲಿ ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿದಂತೆ. ಅದೇ ರೀತಿಯಾಗಿ ಈಗ ಆರೋಪಿ ಉನ್ನಿಕೃಷ್ಣನ್ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಸ್ವತಃ ಎಸ್ಐಟಿ ಅಧಿಕಾರಿಗಳೇ ಶಾಕ್ಗೆ ಒಳಪಟ್ಟಿದ್ದಾರೆ. ಅಷ್ಟಕ್ಕೂ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಈ ಸ್ಟೋರಿ ನೋಡಿ. 2019ರಲ್ಲಿ ಕಳುವಾಗಿದೆ ಅನ್ನೋದು ಪತ್ತೆ ಆಯಿತು. ಅಂದಿನಿಂದ ಇಂದಿನವರೆಗೂ ಎಸ್ಐಟಿ ಅಧಿಕಾರಿಗಳು ಅಂದ್ರೆ ಕೇರಳದ ಹೈಕೋರ್ಟ್ ಅಪಾಯಿಂಟ್ ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಕೆಲವೊಂದಿಷ್ಟು ರೋಚಕ ಮಾಹಿತಿಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಸಿನಿಮೀಯ ರೀತಿಯಲ್ಲಿ 4.5 ಕೆಜಿ ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು. ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು. ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಮೊದಲಿನಿಂದ ದೇವಸ್ಥಾನದಲ್ಲಿ ಅಕ್ರಮ ನಡೆಯಿತು ಅನ್ನೋದು ಈ ಒಂದು ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿ ಸಮೇತ ಕಲೆ ಹಾಕಿರ್ತಕ್ಕಂಥದ್ದು. ಕೇರಳದ ದೇವಸ್ಥಾನದ ದ್ವಾರಪಾಲಕರು ಆಗಿರ್ಬೋದು, ಜೊತೆಗೆ ಇಬ್ಬರು ದ್ವಾರಪಾಲಕರಿಗೆ ಚಿನ್ನ ಲೇಪಿತ ಕವಚಗಳನ್ನ ಮಾಡಿಕೊಡೋದಕ್ಕೆ ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಎನ್ನುವ ಒಂದು ಖಾಸಗಿ ಸಂಸ್ಥೆಗೆ ಟೆಂಡರ್ ಅನ್ನ ಕೊಡಲಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ 2019ರಲ್ಲಿ ಸುಮಾರು 43 ಕೆಜಿ ತೂಕದ 2 ಬಾಗಿಲುಗಳು 2 ದ್ವಾರಪಾಲಕಗಳ ಕವಚಗಳನ್ನ ಅಂದ್ರೆ ಚಿನ್ನ ಲೇಪಿತ ಕವಚಗಳನ್ನ ಮಾಡಿಕೊಡೋದಕ್ಕೆ ಎಸ್ಐಟಿ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಗೆ ದೇವಸ್ಥಾನದ ದೇವಸ್ವಂ ಆಡಳಿತ ಮಂಡಳಿ ಏನಿದೆ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಬಳಿಕ ಅಲ್ಲಿಂದ ನೇರವಾಗಿ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಏನು ಚೆನ್ನೈನಲ್ಲಿದೆ ಅಲ್ಲಿಗೆ ದೇವಸ್ಥಾನದ ಬಾಗಿಲುಗಳು ಹಾಗೂ ಚಿನ್ನ ಲೇಪಿತ ದ್ವಾರಪಾಲಕಗಳನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಏನಂದ್ರೆ ಪ್ರಮುಖವಾಗಿ ಆ ಒಂದು ಸಾಗಾಟ ಚೆನ್ನೈ ಅಂದ್ರೆ ಕೇರಳದಿಂದ ಚೆನ್ನೈಗೆ ಸಾಗಾಟ ಮಾಡೋದಕ್ಕೆ 39 ದಿನಗಳ ಒಂದು ಅವಧಿಯನ್ನ ತೆಗೆದುಕೊಂಡಾಗಿದೆ. ಇದೇ ರೀತಿಯಾಗಿ ಕೇವಲ ಬಳ್ಳಾರಿ ಮಾತ್ರವಲ್ಲದೆ ಬಳ್ಳಾರಿಯ ಜೊತೆಗೆ ಅನಂತಪುರಕ್ಕೆ ಆ ಬಾಗಿಲುಗಳು ಜೊತೆಗೆ ದ್ವಾರ ಬಾಗಿಲುಗಳನ್ನ ಕಳಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ತಮಿಳುನಾಡು ಸೇರಿದಂತೆ ಬೆಂಗಳೂರು ಜೊತೆಗೆ ಹೈದರಾಬಾದ್ ಸೇರಿದಂತೆ ಸುಮಾರು 7ರಿಂದ 8 ಪ್ರದೇಶಗಳಲ್ಲಿ ಅವುಗಳನ್ನ ಬಾಗಿಲುಗಳನ್ನ ಕಳಿಸಿ ಪೂಜೆಯ ನೆಪದಲ್ಲಿ ಸಮಯವನ್ನ ವ್ಯರ್ಥ ಮಾಡಲಾಗಿದೆ. ಅಂದ್ರೆ ಈ ಒಂದು 39 ದಿನಗಳ ಅವಧಿಯಲ್ಲಿ ಚಿನ್ನದ ಬಾಗಿಲುಗಳನ್ನ ಅಂದ್ರೆ ಚಿನ್ನದ ಬಾಗಿಲಿನಲ್ಲಿದ್ದ ಬಂಗಾರವನ್ನ ಕದಿಯಲಾಗಿದೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ ಸಿಕ್ಕಿರ್ತಕ್ಕಂಥ ಅಪ್ಡೇಟ್ ಆಗಿದೆ. ಹೀಗಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಸಂಚಲನಕ್ಕೆ ಸಾಕ್ಷಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಕೇರಳದ ರಾಜಕೀಯದಲ್ಲಿ ಈ ಒಂದು ಪ್ರಕರಣ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈಗ ಮತ್ತಷ್ಟು ಕೇರಳದ ರಾಜಕೀಯದಲ್ಲಿ ಮತ್ತಷ್ಟು ಸಂಚಲನ ಸೃಷ್ಟಿಯಾಗದಂತೂ ಗ್ಯಾರಂಟಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸ್ವಾಮಿಯ ದೇವಸ್ಥಾನದಲ್ಲಿ ಆಗಿರ್ತಕ್ಕಂತಹ ಚಿನ್ನ ಕಳ್ಳತನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಇದನ್ನ ಕೇರಳ ಎಸ್ಐಟಿ ಟೀಮ್ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಎಸ್ಐಟಿ ಟೀಮ್ ತನಿಖೆ ಮಾಡಬೇಕಾದ್ರೆ ಈ ಒಂದು ಕಳ್ಳತನವನ್ನ ಸಿನಿಮೆಯ ರೀತಿಯಲ್ಲಿ ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿದಂತೆ. ಅದೇ ರೀತಿಯಾಗಿ ಈಗ ಆರೋಪಿ ಉನ್ನಿಕೃಷ್ಣನ್ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಸ್ವತಃ ಎಸ್ಐಟಿ ಅಧಿಕಾರಿಗಳೇ ಶಾಕ್ಗೆ ಒಳಪಟ್ಟಿದ್ದಾರೆ. ಅಷ್ಟಕ್ಕೂ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಈ ಸ್ಟೋರಿ ನೋಡಿ. 2019ರಲ್ಲಿ ಕಳುವಾಗಿದೆ ಅನ್ನೋದು ಪತ್ತೆ ಆಯಿತು. ಅಂದಿನಿಂದ ಇಂದಿನವರೆಗೂ ಎಸ್ಐಟಿ ಅಧಿಕಾರಿಗಳು ಅಂದ್ರೆ ಕೇರಳದ ಹೈಕೋರ್ಟ್ ಅಪಾಯಿಂಟ್ ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಕೆಲವೊಂದಿಷ್ಟು ರೋಚಕ ಮಾಹಿತಿಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಸಿನಿಮೀಯ ರೀತಿಯಲ್ಲಿ 4.5 ಕೆಜಿ ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು. ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು. ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಮೊದಲಿನಿಂದ ದೇವಸ್ಥಾನದಲ್ಲಿ ಅಕ್ರಮ ನಡೆಯಿತು ಅನ್ನೋದು ಈ ಒಂದು ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿ ಸಮೇತ ಕಲೆ ಹಾಕಿರ್ತಕ್ಕಂಥದ್ದು. ಕೇರಳದ ದೇವಸ್ಥಾನದ ದ್ವಾರಪಾಲಕರು ಆಗಿರ್ಬೋದು, ಜೊತೆಗೆ ಇಬ್ಬರು ದ್ವಾರಪಾಲಕರಿಗೆ ಚಿನ್ನ ಲೇಪಿತ ಕವಚಗಳನ್ನ ಮಾಡಿಕೊಡೋದಕ್ಕೆ ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಎನ್ನುವ ಒಂದು ಖಾಸಗಿ ಸಂಸ್ಥೆಗೆ
ಟೆಂಡರ್ ಅನ್ನ ಕೊಡಲಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ 2019ರಲ್ಲಿ ಸುಮಾರು 43 ಕೆಜಿ ತೂಕದ 2 ಬಾಗಿಲುಗಳು 2 ದ್ವಾರಪಾಲಕಗಳ ಕವಚಗಳನ್ನ ಅಂದ್ರೆ ಚಿನ್ನ ಲೇಪಿತ ಕವಚಗಳನ್ನ ಮಾಡಿಕೊಡೋದಕ್ಕೆ ಎಸ್ಐಟಿ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಗೆ ದೇವಸ್ಥಾನದ ದೇವಸ್ವಂ ಆಡಳಿತ ಮಂಡಳಿ ಏನಿದೆ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಬಳಿಕ ಅಲ್ಲಿಂದ ನೇರವಾಗಿ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಏನು ಚೆನ್ನೈನಲ್ಲಿದೆ ಅಲ್ಲಿಗೆ ದೇವಸ್ಥಾನದ ಬಾಗಿಲುಗಳು ಹಾಗೂ ಚಿನ್ನ ಲೇಪಿತ ದ್ವಾರಪಾಲಕಗಳನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಏನಂದ್ರೆ ಪ್ರಮುಖವಾಗಿ ಆ ಒಂದು ಸಾಗಾಟ ಏನು ಚೆನ್ನೈ ಅಂದ್ರೆ ಕೇರಳದಿಂದ ಚೆನ್ನೈಗೆ ಸಾಗಾಟ ಮಾಡೋದಕ್ಕೆ 39 ದಿನಗಳ ಒಂದು ಅವಧಿಯನ್ನ ತೆಗೆದುಕೊಂಡಾಗಿದೆ. ಇದೇ ರೀತಿಯಾಗಿ ಕೇವಲ ಬಳ್ಳಾರಿ ಮಾತ್ರವಲ್ಲದೆ ಬಳ್ಳಾರಿಯ ಜೊತೆಗೆ ಅನಂತಪುರಕ್ಕೆ ಆ ಬಾಗಿಲುಗಳು ಜೊತೆಗೆ ದ್ವಾರ ಬಾಗಿಲುಗಳನ್ನ ಕಳಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ತಮಿಳುನಾಡು ಸೇರಿದಂತೆ ಬೆಂಗಳೂರು ಜೊತೆಗೆ ಹೈದರಾಬಾದ್ ಸೇರಿದಂತೆ ಸುಮಾರು 7ರಿಂದ 8 ಪ್ರದೇಶಗಳಲ್ಲಿ ಅವುಗಳನ್ನ ಬಾಗಿಲುಗಳನ್ನ ಕಳಿಸಿ ಪೂಜೆಯ ನೆಪದಲ್ಲಿ ಸಮಯವನ್ನ ವ್ಯರ್ಥ ಮಾಡಲಾಗಿದೆ. ಅಂದ್ರೆ ಈ ಒಂದು 39 ದಿನಗಳ ಅವಧಿಯಲ್ಲಿ ಚಿನ್ನದ ಬಾಗಿಲುಗಳನ್ನ ಅಂದ್ರೆ ಚಿನ್ನದ ಬಾಗಿಲಿನಲ್ಲಿದ್ದ ಬಂಗಾರವನ್ನ ಕದಿಯಲಾಗಿದೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ ಸಿಕ್ಕಿರ್ತಕ್ಕಂಥ ಅಪ್ಡೇಟ್ ಆಗಿದೆ. ಹೀಗಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಸಂಚಲನಕ್ಕೆ ಸಾಕ್ಷಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಕೇರಳದ ರಾಜಕೀಯದಲ್ಲಿ ಈ ಒಂದು ಪ್ರಕರಣ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈಗ ಮತ್ತಷ್ಟು ಕೇರಳದ ರಾಜಕೀಯದಲ್ಲಿ ಮತ್ತಷ್ಟು ಸಂಚಲನ ಸೃಷ್ಟಿ ಆಗದಂತೂ ಗ್ಯಾರಂಟಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸ್ವಾಮಿಯ ದೇವಸ್ಥಾನದಲ್ಲಿ ಆಗಿರ್ತಕ್ಕಂತಹ ಚಿನ್ನ ಕಳ್ಳತನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಇದನ್ನ ಕೇರಳ ಎಸ್ಐಟಿ ಟೀಮ್ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಎಸ್ಐಟಿ ಟೀಮ್ ತನಿಖೆ ಮಾಡಬೇಕಾದ್ರೆ ಈ ಒಂದು ಕಳ್ಳತನವನ್ನ ಸಿನಿಮೆಯ ರೀತಿಯಲ್ಲಿ ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿದಂತೆ. ಅದೇ ರೀತಿಯಾಗಿ ಈಗ ಆರೋಪಿ ಉನ್ನಿಕೃಷ್ಣನ್ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಸ್ವತಃ ಎಸ್ಐಟಿ ಅಧಿಕಾರಿಗಳೇ ಶಾಕ್ಗೆ ಒಳಪಟ್ಟಿದ್ದಾರೆ. ಅಷ್ಟಕ್ಕೂ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಈ ಸ್ಟೋರಿ ನೋಡಿ. 2019ರಲ್ಲಿ ಕಳುವಾಗಿದೆ ಅನ್ನೋದು ಪತ್ತೆ ಆಯಿತು. ಅಂದಿನಿಂದ ಇಂದಿನವರೆಗೂ ಎಸ್ಐಟಿ ಅಧಿಕಾರಿಗಳು ಅಂದ್ರೆ ಕೇರಳದ ಹೈಕೋರ್ಟ್ ಅಪಾಯಿಂಟ್ ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಕೆಲವೊಂದಿಷ್ಟು ರೋಚಕ ಮಾಹಿತಿಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಸಿನಿಮೀಯ ರೀತಿಯಲ್ಲಿ 4.5 ಕೆಜಿ ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಏನು ರೊದ್ದಾಮ್ ಜ್ಯುವೆಲರ್ಸ್ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ಏನು ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು. ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಮೊದಲಿನಿಂದ ದೇವಸ್ಥಾನದಲ್ಲಿ ಅಕ್ರಮ ನಡೆಯಿತು ಅನ್ನೋದು ಈ ಒಂದು ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿ ಸಮೇತ ಕಲೆ ಹಾಕಿರ್ತಕ್ಕಂಥದ್ದು. ಏನು ಕೇರಳದ ದೇವಸ್ಥಾನದ ದ್ವಾರಬಾಗಿಲು ಆಗಿರ್ಬೋದು, ಜೊತೆಗೆ ಇಬ್ಬರು ದ್ವಾರಪಾಲಕರಿಗೆ ಚಿನ್ನ ಲೇಪಿತ ಏನು ಕವಚಗಳನ್ನ ಮಾಡಿಕೊಡೋದಕ್ಕೆ ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಎನ್ನುವ ಒಂದು ಖಾಸಗಿ ಸಂಸ್ಥೆಗೆ ಟೆಂಡರ್ ಅನ್ನ ಕೊಡಲಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ 2019ರಲ್ಲಿ ಸುಮಾರು 43 ಕೆಜಿ ತೂಕದ 2 ಬಾಗಿಲುಗಳು 2 ದ್ವಾರಪಾಲಕಗಳ ಕವಚಗಳನ್ನ ಅಂದ್ರೆ ಚಿನ್ನ ಲೇಪಿತ ಕವಚಗಳನ್ನ ಮಾಡಿಕೊಡೋದಕ್ಕೆ ಎಸ್ಐಟಿ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಗೆ ದೇವಸ್ಥಾನದ ದೇವಸ್ವಂ ಆಡಳಿತ ಮಂಡಳಿ ಏನಿದೆ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಬಳಿಕ ಅಲ್ಲಿಂದ ನೇರವಾಗಿ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಏನು ಚೆನ್ನೈನಲ್ಲಿದೆ ಅಲ್ಲಿಗೆ ದೇವಸ್ಥಾನದ ಬಾಗಿಲುಗಳು ಹಾಗೂ ಚಿನ್ನ ಲೇಪಿತ ದ್ವಾರಪಾಲಕಗಳನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಏನಂದ್ರೆ ಪ್ರಮುಖವಾಗಿ ಆ ಒಂದು ಸಾಗಾಟ ಏನು ಚೆನ್ನೈ ಅಂದ್ರೆ ಕೇರಳದಿಂದ ಚೆನ್ನೈಗೆ ಸಾಗಾಟ ಮಾಡೋದಕ್ಕೆ 39 ದಿನಗಳ ಒಂದು ಅವಧಿಯನ್ನ ತೆಗೆದುಕೊಂಡಾಗಿದೆ. ಇದೇ ರೀತಿಯಾಗಿ ಕೇವಲ ಬಳ್ಳಾರಿ ಮಾತ್ರವಲ್ಲದೆ ಬಳ್ಳಾರಿಯ ಜೊತೆಗೆ ಅನಂತಪುರಕ್ಕೆ ಆ ಬಾಗಿಲುಗಳು ಜೊತೆಗೆ ದ್ವಾರ ಬಾಗಿಲುಗಳನ್ನ ಕಳಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ತಮಿಳುನಾಡು ಸೇರಿದಂತೆ ಬೆಂಗಳೂರು ಜೊತೆಗೆ ಹೈದರಾಬಾದ್ ಸೇರಿದಂತೆ ಸುಮಾರು 7ರಿಂದ 8 ಪ್ರದೇಶಗಳಲ್ಲಿ ಅವುಗಳನ್ನ ಬಾಗಿಲುಗಳನ್ನ ಕಳಿಸಿ ಪೂಜೆಯ ನೆಪದಲ್ಲಿ ಸಮಯವನ್ನ ವ್ಯರ್ಥ ಮಾಡಲಾಗಿದೆ. ಅಂದ್ರೆ ಈ ಒಂದು 39 ದಿನಗಳ ಅವಧಿಯಲ್ಲಿ ಚಿನ್ನದ ಬಾಗಿಲುಗಳನ್ನ ಅಂದ್ರೆ ಚಿನ್ನದ ಬಾಗಿಲಿನಲ್ಲಿದ್ದ ಬಂಗಾರವನ್ನ ಕದಿಯಲಾಗಿದೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ ಸಿಕ್ಕಿರ್ತಕ್ಕಂಥ ಅಪ್ಡೇಟ್ ಆಗಿದೆ. ಹೀಗಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಸಂಚಲನಕ್ಕೆ ಸಾಕ್ಷಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಕೇರಳದ ರಾಜಕೀಯದಲ್ಲಿ ಈ ಒಂದು ಪ್ರಕರಣ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈಗ ಮತ್ತಷ್ಟು ಕೇರಳದ ರಾಜಕೀಯದಲ್ಲಿ ಮತ್ತಷ್ಟು ಸಂಚಲನ ಸೃಷ್ಟಿ ಆಗದಂತೂ ಗ್ಯಾರಂಟಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸ್ವಾಮಿಯ ದೇವಸ್ಥಾನದಲ್ಲಿ ಆಗಿರ್ತಕ್ಕಂತಹ ಚಿನ್ನ ಕಳ್ಳತನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ
ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಇದನ್ನ ಕೇರಳ SIT ಟೀಮ್ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು SIT ಟೀಮ್ ತನಿಖೆ ಮಾಡಬೇಕಾದ್ರೆ ಈ ಒಂದು ಕಳ್ಳತನವನ್ನ ಸಿನಿಮೆಯ ರೀತಿಯಲ್ಲಿ ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿದಂತೆ. ಅದೇ ರೀತಿಯಾಗಿ ಈಗ ಆರೋಪಿ ಉನ್ನಿಕೃಷ್ಣನ್ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಸ್ವತಃ SIT ಅಧಿಕಾರಿಗಳೇ ಶಾಕ್ಗೆ ಒಳಪಟ್ಟಿದ್ದಾರೆ. ಅಷ್ಟಕ್ಕೂ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಈ ಸ್ಟೋರಿ ನೋಡಿ. 2019ರಲ್ಲಿ ಕಳುವಾಗಿದೆ ಅನ್ನೋದು ಪತ್ತೆ ಆಯಿತು. ಅಂದಿನಿಂದ ಇಂದಿನವರೆಗೂ SIT ಅಧಿಕಾರಿಗಳು ಅಂದ್ರೆ ಕೇರಳದ ಹೈಕೋರ್ಟ್ ಅಪಾಯಿಂಟ್ ಮಾಡಿದ್ದ SIT ಅಧಿಕಾರಿಗಳು ಕೆಲವೊಂದಿಷ್ಟು ರೋಚಕ ಮಾಹಿತಿಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಸಿನಿಮೀಯ ರೀತಿಯಲ್ಲಿ 4.5 kg ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು. ಬಳ್ಳಾರಿಯ ರೊದ್ದಾಮ್ ಜ್ಯುವೆಲರ್ಸ್ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ನಿನ್ನೆ SIT ಅಧಿಕಾರಿಗಳು ಬಂಧಿಸಿದ್ರು. ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು. ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ SIT ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಮೊದಲಿನಿಂದ ದೇವಸ್ಥಾನದಲ್ಲಿ ಅಕ್ರಮ ನಡೆಯಿತು ಅನ್ನೋದು ಈ ಒಂದು ಪ್ರಕರಣದಲ್ಲಿ SIT ಅಧಿಕಾರಿಗಳು ಸಾಕ್ಷಿ ಸಮೇತ ಕಲೆ ಹಾಕಿರ್ತಕ್ಕಂಥದ್ದು. ಕೇರಳದ ದೇವಸ್ಥಾನದ ದ್ವಾರಬಾಗಿಲು ಆಗಿರ್ಬೋದು, ಜೊತೆಗೆ ಇಬ್ಬರು ದ್ವಾರಪಾಲಕರಿಗೆ ಚಿನ್ನ ಲೇಪಿತ ಕವಚಗಳನ್ನ ಮಾಡಿಕೊಡೋದಕ್ಕೆ ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಎನ್ನುವ ಒಂದು ಖಾಸಗಿ ಸಂಸ್ಥೆಗೆ ಟೆಂಡರ್ ಅನ್ನ ಕೊಡಲಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ 2019ರಲ್ಲಿ ಸುಮಾರು 43 kg ತೂಕದ 2 ಬಾಗಿಲುಗಳು 2 ದ್ವಾರಪಾಲಕಗಳ ಕವಚಗಳನ್ನ ಅಂದ್ರೆ ಚಿನ್ನ ಲೇಪಿತ ಕವಚಗಳನ್ನ ಮಾಡಿಕೊಡೋದಕ್ಕೆ SIT ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಗೆ ದೇವಸ್ಥಾನದ ದೇವಸ್ವಂ ಆಡಳಿತ ಮಂಡಳಿ ಏನಿದೆ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಬಳಿಕ ಅಲ್ಲಿಂದ ನೇರವಾಗಿ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಏನು ಚೆನ್ನೈನಲ್ಲಿದೆ ಅಲ್ಲಿಗೆ ದೇವಸ್ಥಾನದ ಬಾಗಿಲುಗಳು ಹಾಗೂ ಚಿನ್ನ ಲೇಪಿತ ದ್ವಾರಪಾಲಕಗಳನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಏನಂದ್ರೆ ಪ್ರಮುಖವಾಗಿ ಆ ಒಂದು ಸಾಗಾಟ ಚೆನ್ನೈ ಅಂದ್ರೆ ಕೇರಳದಿಂದ ಚೆನ್ನೈಗೆ ಸಾಗಾಟ ಮಾಡೋದಕ್ಕೆ 39 ದಿನಗಳ ಒಂದು ಅವಧಿಯನ್ನ ತೆಗೆದುಕೊಂಡಾಗಿದೆ. ಇದೇ ರೀತಿಯಾಗಿ ಕೇವಲ ಬಳ್ಳಾರಿ ಮಾತ್ರವಲ್ಲದೆ ಬಳ್ಳಾರಿಯ ಜೊತೆಗೆ ಅನಂತಪುರಕ್ಕೆ ಆ ಬಾಗಿಲುಗಳು ಜೊತೆಗೆ ದ್ವಾರ ಬಾಗಿಲುಗಳನ್ನ ಕಳಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ತಮಿಳುನಾಡು ಸೇರಿದಂತೆ ಬೆಂಗಳೂರು ಜೊತೆಗೆ ಹೈದರಾಬಾದ್ ಸೇರಿದಂತೆ ಸುಮಾರು 7 ರಿಂದ 8 ಪ್ರದೇಶಗಳಲ್ಲಿ ಅವುಗಳನ್ನ ಬಾಗಿಲುಗಳನ್ನ ಕಳಿಸಿ ಪೂಜೆಯ ನೆಪದಲ್ಲಿ ಸಮಯವನ್ನ ವ್ಯರ್ಥ ಮಾಡಲಾಗಿದೆ. ಅಂದ್ರೆ ಈ ಒಂದು 39 ದಿನಗಳ ಅವಧಿಯಲ್ಲಿ ಚಿನ್ನದ ಬಾಗಿಲುಗಳನ್ನ ಅಂದ್ರೆ ಚಿನ್ನದ ಬಾಗಿಲಿನಲ್ಲಿದ್ದ ಬಂಗಾರವನ್ನ ಕದಿಯಲಾಗಿದೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ ಸಿಕ್ಕಿರತಕ್ಕಂತ ಅಪ್ಡೇಟ್ ಆಗಿದೆ. ಹೀಗಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಸಂಚಲನಕ್ಕೆ ಸಾಕ್ಷಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಕೇರಳದ ರಾಜಕೀಯದಲ್ಲಿ ಈ ಒಂದು ಪ್ರಕರಣ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈಗ ಮತ್ತಷ್ಟು ಕೇರಳದ ರಾಜಕೀಯದಲ್ಲಿ ಮತ್ತಷ್ಟು ಸಂಚಲನ ಸೃಷ್ಟಿ ಆಗದಂತೂ ಗ್ಯಾರಂಟಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.